ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ಗ್ಯಾಸ್ ಅಭಾವ ಉಂಟಾಗ್ತಾ ಇದೆ. ಸರಿಯಾಗಿ ಪೂರೈಕೆ ಆಗದ ಹಿನ್ನೆಲೆ ಗ್ರಾಹಕರು ಪರದಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ತೀವ್ರವಾದಂತಹ ಅಭಾವ ಉಂಟಾಗಿದೆ. ಮುಂಜಾನೆ 5 ಗಂಟೆಯಿಂದಲೇ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. 5 ಗಂಟೆಗೆ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ತೆಗೆದುಕೊಳ್ಳುವಂತಹ ಸ್ಥಿತಿ ಎದುರಾಗ್ತಾ ಇದೆ. ನಗರದ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಎದುರು ಗ್ರಾಹಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಗ್ಯಾಸ್ ಖಾಲಿ ಆಗಿರುವಂತಹ ಹಿನ್ನೆಲೆ ಕಚೇರಿಯನ್ನ ಬಂದ್ ಮಾಡಿದ್ದಾರೆ ಸಿಬ್ಬಂದಿಗಳು. ಕಚೇರಿಯನ್ನ ಬಂದ್ ಆಗಿದ್ರೂ ಕೂಡ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಗ್ರಾಹಕರು. ಕಚೇರಿಯನ್ನ ಒಂದು ಓಪನ್ ಮಾಡ್ಬೇಕು ಅವರು, ಇಲ್ಲ ಅಂತ ಅಂದ್ರೆ ಸಿಲಿಂಡರ್ ಕೊಡಬೇಕು. ಇಲ್ದಲೇ ಇದ್ರೆ ಅವರು ಅಲ್ಲಿ ನಿಂತಿರುವಂತಹ ಜಾಗದಿಂದ ಕದ್ಲಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ತೀವ್ರವಾದಂತಹ ಅಭಾವ ಉಂಟಾಗ್ತಾ ಇದೆ ಸಿಲಿಂಡರ್ಗಾಗಿ. ನೋಡಿ, ಅವ್ರು ಬಿಸಿಲಲ್ಲಿ ನಿಲ್ಲೋದಕ್ಕಾಗಲ್ಲ ಅಂತ ಖಾಲಿ ಸಿಲಿಂಡರ್ನೇ ಲೈನಾಗಿ ಇಟ್ಬಿಟ್ಟಿದ್ದಾರೆ. ಅದು ಅವ್ರದ್ದು, ಅವ್ರ ಮನೆಯವ್ರದ್ದು ಅನ್ನೋ ರೀತಿನಲ್ಲಿ. ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುರುಗೇಶ್, ಬಾಗಲಕೋಟೆಯಲ್ಲೂ ಕೂಡ ಮುಂಜಾನೆ 5 ಗಂಟೆಯಿಂದನೇ ಕ್ಯೂನಲ್ಲಿ ನಿಂತುಬಿಟ್ಟಿದ್ದಾರೆ ಗ್ಯಾಸ್ ಅನ್ನ ತೆಗೆದುಕೊಳ್ಳೋದಕ್ಕೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ವಿಚಾರ ಈಗಾಗಲೇ ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಪರಿಣಾಮ ಬಾಗಲಕೋಟೆಯಲ್ಲಿ ಕೂಡ ಒಂದು ಸಿಲಿಂಡರ್ ಅಭಾವ ಉದ್ಭವ ಆಗಿದೆ ಅಂತ ಹೇಳ್ಬೋದು. ಸರಿಯಾಗಿ ಒಂದು ಗ್ಯಾಸ್ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಕೂಡ ಗ್ರಾಹಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಿನ ಜಾವದಲ್ಲೇ ಸರದಿ ಸಾಲಿನಲ್ಲಿ ನಿಂತು ಒಂದು ಗ್ಯಾಸ್ ಅನ್ನ ಪಡೆದುಕೊಳ್ಳುವಂತಲ್ಲಿ ಇಲ್ಲಿನ ಜನರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಪಟ್ಟಣದಲ್ಲಿ ತೀವ್ರ ಒಂದು ಗ್ಯಾಸ್ ಅಭಾವ ಉಂಟಾಗಿದೆ ಅಂತ ಹೇಳ್ಬೋದು. ಏನು ಇಂಡಿಯನ್ ಗ್ಯಾಸ್ ಎದುರು ಗ್ರಾಹಕರು ಒಂದು ರೀತಿಯಾಗಿ ಸರದಿ ಸಾಲಿನಲ್ಲಿ ನಿಂತು ಒಂದು ಗ್ಯಾಸ್ ಅನ್ನ ಪಡೆದುಕೊಳ್ಳಲು ನಿಂತಿದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಖಾಲಿ ಗ್ಯಾಸ್ ಅನ್ನ ತಂದು ಅಲ್ಲಿ ಕಚೇರಿ ಮುಂದೆ ಇಟ್ಟು ಕೂಡ ಅಲ್ಲಿ ಕಚೇರಿಯ ಸಿಬ್ಬಂದಿಗಳು ಮಾತ್ರ ಏನು ಗ್ಯಾಸ್ ಏಜೆನ್ಸಿಯನ್ನ ಬಂದ್ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಹೀಗಾಗಿ ಅಲ್ಲಿನ ಗ್ರಾಹಕರು ಮಾತ್ರ ನಮಗೆ ಗ್ಯಾಸ್ ಕೊಡಿ, ಇಲ್ಲ ಅಂತ ಬಂದ್ರೆ ನಾವು ಹೋಗೋದಿಲ್ಲ, ಒಂದು ರೀತಿಯಾಗಿ ನಮಗೆ ಅದರಿಂದ ಬಹಳ ಸಂಕಷ್ಟ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆ ಗ್ಯಾಸ್ ಏಜೆನ್ಸಿಯ ಮುಂದೆ ಒಂದು ಬೀಡು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಗ್ಯಾಸ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆದ್ರೆ ಸರ್ಕಾರ ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡು ಒಂದು ಗ್ಯಾಸ್ ಅನ್ನ ವಿತರಣೆ ಮಾಡ್ಬೇಕು ಅನ್ನೋದು ಒಂದು ರೀತಿಯಾಗಿ ಮುಖ್ಯವಾಗಿ ಗ್ರಾಹಕರ ಒಂದು ಮಾತಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಗ್ರಾಹಕರು ಸಿಗದೆ ಇಲ್ಲದೆ ಮತ್ತು ಸೌದೆ ವಲಯಗಳಲ್ಲಿ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂತಹ ಪರಿಸ್ಥಿತಿ ಈಗಾಗಲೇ ಬಂದು ಒದಗಿದೆ ಅಂತ ಹೇಳ್ಬೋದು. ಧನ್ಯವಾದಗಳು ಮುರುಗೇಶ್ ಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ. ಬಾಗಲಕೋಟೆಯಲ್ಲಿ LPG ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬೇರೆ ಬೇರೆ ಕೆಲಸಗಳನ್ನ ಬಿಟ್ಟು ಇದೀಗ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಗ್ರಾಹಕರು. ಎಷ್ಟು ಕಚ್ಚರಿ ಪಾಳೆ? 5 ಗಂಟೆ ಕಚ್ಚರಿ. ಇನ್ನೂ ಪಾಳೆ ಬಂದಿಲ್ರಿ. ಗ್ಯಾಸ್ ಖಾಲಿ ಐತ್ರಿ. ಗ್ಯಾಸ್ ಇಲ್ಲಿ ಪತ್ರ ಬಂದಿತ್ತು ನಮಗೆ. ಎಷ್ಟು ಕಚ್ಚರಿ ಪಾಳೆ? 5 ಗಂಟೆ ಕಚ್ಚರಿ. ಎಸ್ ನೋಡಿ, ಬಾಗಲಕೋಟೆಯಲ್ಲಿ ಆಗ್ತಾ ಇರುವಂತಹ ಒಂದು ಅವಘಡ ಇದು. ಯಾಕಂತ ಅಂದ್ರೆ ಬೇರೆ ಬೇರೆ ಕೆಲಸಗಳು ಕೂಡ ಇರುತ್ತೆ. ಆಫೀಸ್ಗೆ ಹೋಗ್ಬೇಕು, ಮನೆ ಕೆಲಸ ಇರುತ್ತೆ, ಅದ್ಯಾವುದು ಕೂಡ ಇಂಪಾರ್ಟೆಂಟ್ ಆಗ್ತಾ ಇಲ್ಲ ಇದೀಗ ಜನಸಾಮಾನ್ಯರಿಗೆ. ಯಾಕಂತ ಅಂದ್ರೆ ಸಿಲಿಂಡರ್ ಸಿಕ್ಕಿದ್ರೆ ಸಾಕು ಅನ್ನುವ ನಿಟ್ಟಿನಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿರುವಂಥದ್ದು. ಅವ್ರು ಕ್ಯೂ ನಿಂತಿರೋದಲ್ದಲೆ ಖಾಲಿ ಸಿಲಿಂಡರ್ನ ತಗೊಂಬಂದು ಅಲ್ಲಿ ಇಟ್ಟಿದ್ದಾರೆ, ಸಾಲುಗಿಟ್ಟಿದ್ದಾರೆ. ಎಲ್ಲಾ ಮನೆಯವರು ಕೂಡ ಒಂದೊಂದು ಸಿಲಿಂಡರ್ನ ಇಟ್ಕೊಂಡು ನಿಂತಿರೋವಂಥದ್ದು. ಇನ್ನೊಂದು ಕಡೆನಲ್ಲಿ ಕ್ಲೋಸ್ ಮಾಡಿದ್ದಾರೆ ಗ್ಯಾಸ್ ಏಜೆನ್ಸಿ ಅವರು ಅಂಗಡಿಯನ್ನ. ಆದರೂ ಕೂಡ ಗ್ರಾಹಕರು ಮನೆಗಳಿಗೆ ಹೋಗ್ತಾ ಇಲ್ಲ. ಒಂದು ಸಿಲಿಂಡರ್ ಅವ್ರ ಕೈಗೆ ಸಿಗಬೇಕು, ಅದಾದ್ಮೇಲೆ ಇವ್ರು ಮನೆಗೆ ಹೋಗ್ಬೇಕು, ಇಲ್ಲ ಅಂತ ಅಂದ್ರೆ ಅಲ್ಲೇ ಕೂತಿರ್ತಾರೆ. ಗೃಹ ಬಳಕೆಯ ಸಿಲಿಂಡರ್ಗೂ ಕೂಡ ಅಭಾವ ಉಂಟಾಗ್ತಾ ಇರುವಂಥದ್ದು. ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಏನು ಅಭಾವ ಉಂಟಾಗ್ತಾ ಇಲ್ಲ, ಜನಸಾಮಾನ್ಯರು ಮುಂಚೆ ಹೇಗಿದ್ರು ಅದೇ ರೀತಿಯಾಗಿ ಇದ್ದಾರೆ. ಆದ್ರೆ ಮೇನ್ ಆಗಿ ಎಲ್ಲಿ ಹೆಚ್ಚಿನದಾಗಿ ಸಿಲಿಂಡರ್ಗಳನ್ನ ಬಳಸ್ತಾ ಇದ್ರು ಅಲ್ಲಿ ಜಾಸ್ತಿ ಆದಂತಹ ತೊಂದರೆಗಳು ಆಗ್ತಾ ಇರುವಂಥದ್ದು. ಇನ್ನು ಕೆಲವರಿಗೆ ಸಿಲಿಂಡರ್ ಸಿಗದಲೇ ಇರೋದು ಖುಷಿ ಆಗ್ತಾ ಇದೆ. ಯಾಕಂತ ಅಂದ್ರೆ ಹಳೆ ಕಾಲದಲ್ಲಿ ಮಂದಿ ಇದ್ರು, ಅವರೆಲ್ರಿಗೂ ಕೂಡ ಒಲೆನಲ್ಲಿ ಅಡುಗೆ ಮಾಡಿ ಊಟ ಮಾಡುವಂಥದ್ದು ತುಂಬಾ ಇಷ್ಟ ಆಗ್ತಾ ಇತ್ತು, ಸೌದೆ ಒಲೆನಲ್ಲಿ. ಹಾಗಾಗಿ ಇದೀಗ ಗ್ಯಾಸ್ ಅಭಾವ ಉಂಟಾಗಿದ್ರು ಕೂಡ ಅವರಿಗೆ ಎಲ್ಲೋ ಒಂದ್ ಕಡೆ ಖುಷಿ ಆಗ್ತಾ ಇದೆ. ಎಸ್, ನಮ್ಮ ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ತಮ್ಮ ಹೆಸರೇನು? ಗಂಗಾವತಿಯಿಂದ ಬಸೈ ಸ್ವಾಮಿ ಅಂತ ಮಾತಾಡೋದ್ರಿ. ಓಕೆ ಸರ್, ಹೆಂಗಿದೆ ನಿಮ್ ಕಡೆನಲ್ಲಿ ಗ್ಯಾಸ್ ಟ್ರಬಲ್? ನಮ್ ಕಡೆ ಏನ ಇಲ್ಲ ರೀ ಪ್ರಾಬ್ಲಮ್ ಇಲ್ಲಿ. ಕೆಲವೊಂದು ಸಿಟಿಗಳಲ್ಲಿ ಏನೇನ ಇವು ಏನ ಕೃತಕವಾಗಿ ಮಾಡ್ತಾರೇನಂತ ಅನಿಸ್ತೈತ್ರಿ ಇದು. ಅಂದ್ರೆ ಬೇಕು ಅಂತ ಮಾಡ್ತಿದ್ದಾರೆ ಅಂತ ಅನಿಸ್ತಿದ್ಯಾ ನಿಮ್ಗೆ? ಅನಿಸ್ತೈತ್ರಿ.
ಆಮೇಲೆ ಇದು ಇನ್ನೊಂದೇನಂದ್ರೆ ನಾವು ಎಲ್ಲ ಸ್ವದೇಶಿ ಅವಲಂಬನೆ ಆಗಿದ್ರೆ ಇದು ಸಮಸ್ಯೆ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಸ್ವದೇಶಿ ಅಂದ್ರೆ ಯಾವ ತರ ಸರ್ ನಿಮ್ಮ ಪ್ರಕಾರ? ಸ್ವದೇಶಿ ಅಂದ್ರೆ ನಾವು ಬಳಸ್ಕೋಬೇಕ್ರಿ, ಕಟ್ಟಿಗೆ ಸೌದೆ ಮಾಡ್ಬೇಕು, ಆಮೇಲೆ ಬೇರೆ ನಮ್ ಕರೆಂಟಿಂದು ಉತ್ಪಾದನೆ ಮಾಡ್ಕೋಬೇಕು, ಸೋಲಾರ್ ಮಾಡ್ಕೋಬೇಕು. ನಮ್ಮಲ್ಲೇ ಸಿಗುವಂತ ಒಂದು ಇದ್ರಲಿಂದ ನಾವು ಹೊರಗಿನಿಂದ ಇಂಪೋರ್ಟ್ ಮಾಡ್ಕೊಳ್ಳೋಂತದಕ್ಕೆ ಅವಲಂಬನೆ ಆಗ್ಬಾರ್ದು ಅಂತ ನಮ್ಮ ದೇಶ. ಯಾಕಂದ್ರೆ ನಮ್ಮಲ್ಲಿ ಏನ್ ಸಿಗುತ್ತೋ ಅದನ್ನೇ ರಿನ್ಯೂಯಬಲ್ ರಿಸೋರ್ಸಸ್ ಕೂಡ ಬಳಕೆ ಮಾಡ್ಕೊಬಹುದು ಅಂತ ನೀವ್ ಹೇಳ್ತಿದ್ದೀರಾ. ಬಳಕೆ ಮಾಡ್ಕೋಬೇಕು, ವಿದೇಶದ ಅವಲಂಬನೆ ಇರಬಾರ್ದು ನಮ್ಮ ದೇಶದವ್ರ. ಅಲ್ಲ ಸರ್, ಇವಾಗ ನೋಡಿ ನೀವ್ ಹೇಳ್ತಿದ್ದೀರಾ ಸೌದೆಯನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ, ಆದ್ರೆ ಎಲ್ಲಾ ಪ್ರದೇಶದಲ್ಲೂ ಕೂಡ ಸೌದೆ ಬಳಕೆಯನ್ನ ಮಾಡ್ಕೊಳ್ಳೋದಿಕ್ ಆಗಲ್ವಲ್ಲ? ಅಲ್ಲ, ಅಂತಲ್ಲಿ ನಾವು ಸೋಲಾರ್ ಮಾಡ್ಕೋಬೇಕ್ರಿ. ಸೋಲಾರ್ ಇದಾವ, ಆಮೇಲೆ ಬೇರೆ ಅದಾವಲ್ರಿ, ಬೇರೆ ಟೈಪ್ ಅದಾವ. ಹೌದು, ಗೋಬರ್ ಗ್ಯಾಸ್ ಮಾಡ್ಬೋದು. ಇಂಥವೆಲ್ಲ ಬೇರೆ ಮಾಡಕ್ ಅನುಕೂಲ ಐತಿ. ಸರ್ಕಾರ ಇದಕ್ಕ ಸಹಾಯಧನ ಕೊಟ್ಟು ಜನರಿಗೆ ಅನುಕೂಲ ಮಾಡಿ ಕೊಟ್ರೆ ಮಾಡಿದ್ರೆ ಆಗ್ತೈತಿ ರೀ. ಹೌದು. ಅವಾಗ ಗ್ಯಾಸ್ ಅಭಾವನೂ ಉಂಟಾಗಲ್ಲ, ಗ್ಯಾಸ್ ಇಂದ ತೊಂದ್ರೆನೂ ಆಗಲ್ಲ. ತೊಂದ್ರೆನೂ ಆಗೋದಿಲ್ಲ. ಆಮೇಲೆ ಏನ್ರಿ, ಒಲೆ ಮೇಲೆ ಅಡಿಗೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ ಅದು. ಅದಕ್ಕೆ ಸರ್ ನಮ್ ಹಿಂದಿನ ಕಾಲದಲ್ಲಿ ಜನ ಅಷ್ಟು ಗಟ್ಟಿಮುಟ್ಟಿ ಆಗಿದ್ದು. ಹಾನ್ರಿ, ಈಗ ಒಲಿ ಊದಿದ್ರೆ ನಮ್ಗೆ ಎಕ್ಸರ್ಸೈಸ್ ಆಗತ್ರಿ. ನಾವು ಒಲಿ ಊದ್ತೀವಲ್ಲ, ಅದು ನಮ್ಮ ಬಾಡಿ ಎಕ್ಸರ್ಸೈಸ್ ಆಗುತ್ತ. ನಮ್ಮ ಒಳಗಿನ ಕುಪ್ಪಸಗಳು ಅದಾವಲ್ಲ, ಅವು ಹೆಲ್ತ್ ಇರ್ತಾವ. ಆಮೇಲೆ ಅದರಿಂದ ಬರಂತ ಹೊಗೆಯಿಂದ ಕಣ್ಣೀರ್ ಬರ್ತಲ್ರಿ, ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಅಲ್ಲಿ ಸೌದೆಯಿಂದ ಬರಂತ ಒಂದು ಸ್ಮೆಲ್ ಬರ್ತಲ್ಲಿ, ಕಟ್ಟಿಗೆ ಸುಡುವಂತ ಅಲ್ಲಿ ಬರಂತ ಒಂದು ಸೌದೆ ಸ್ಮೆಲ್ ಬರ್ತಲ್ಲ, ಅದು ಒಂದು ಒಳ್ಳೆ ಆಯುರ್ವೇದಿಕ್ ಕೆಮಿಕಲ್ ಅದು. ಆ ಸ್ಮೆಲ್ ತಗೊಂಡ್ರೆ ನಮ್ಮ ಇದು ಬಾಡಿ ಇದಾಗ್ತಾವ್ರಿ. ಸೊ ನಿಮ್ಮ ಪ್ರಕಾರ ಸೈಂಟಿಫಿಕಲಿ ಕೂಡ ಸೌದೆ ಒಲೆನಲ್ಲಿ ಅಡಿಗೆ ಮಾಡೋದು ಒಳ್ಳೇದಂತ ಹೇಳ್ತಿದ್ದೀರಾ? ಆಮೇಲೆ ರುಚಿನೇ ಇರ್ತೈತ್ರಿ. ನೀವು ಅಡಿಗೆ ಮಾಡಿ ನೋಡ್ರಿ, ಅಲ್ಲಿ ಊಟ ಮಾಡಿ ಇದು ನೋಡ್ರಿ, ಬಹಳ ರುಚಿಕಟ್ಟಾಗಿ ಬರ್ತೈತ್ರಿ. ಅದಕ್ಕೆ ನಮ್ಮ ದೇಶದವ್ರಿಗೆ ನಾನೊಂದು ಕಿವಿ ಮಾತು ಹೇಳ್ತೀನಿ, ಪ್ರತಿಯೊಂದು ನಾವು ಸ್ವದೇಶಿನ ನಾವು ಬಳಸ್ಬೇಕಂತ. ನಮ್ಮಲ್ಲಿ ಏನು ಉತ್ಪಾದನೆ ಆಗುತ್ತೆ ಅದನ್ನೇ ಆಗ್ಬೇಕು. ವಿದೇಶದ್ದು ನಾವು ಯಾವ್ದಕ್ಕೂ ನಾವು ಅವಲಂಬಿತರಾಗಬಾರ್ದು, ವಿದೇಶಿ ಕಲ್ಚರಿಗೆ ಅವಲಂಬಿತರಾಗಬಾರ್ದು. ನಮ್ಮ ದೇಶದನ್ನ ಉಳಿಸಿಕೊಂಡು, ನಮ್ಮ ದೇಶದ ಕಾಪಾಡಿಕೊಂಡು, ಮುಂದಿನ ಭವಿಷ್ಯಕ್ಕೆ ನಾವು ಉಳಿಸಿಕೊಂಡು ಹೋದ್ರೆ ನಮ್ಮದು ಶಾಶ್ವತವಾಗಿ ನಮ್ಮ ನೆಲೆ ಚೆನ್ನಾಗಿರ್ತೈತ್ರಿ. ಎಸ್ ಸರ್, ನೋಡಿ ಇನ್ನೊಂದ್ ಕಡೆನಲ್ಲಿ ಮುಂಚೆ ಆಗಿದ್ರೆ ಸೌದೆ ಕಡಿಯೋದಕ್ಕೆ ಅಥವಾ ಸೌದೆ ನಮಗ್ ಜಾಸ್ತಿ ಸಿಕ್ತಿತ್ತು. ಆದ್ರೆ ಇವಾಗ ಅರಣ್ಯ ಇಲಾಖೆನವ್ರು ಎಲ್ಲಾ ಕಡೆನೂ ನಿಂತಿರ್ತಾರೆ, ಸೌದೆ ಕಡಿಯೋದಕ್ಕೂ ಕೂಡ ಆಗೋದಿಲ್ಲ. ಎಸ್, ಕರೆ ಕಟ್ಟಾಗಿದೆ. ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ.